ಹಲೋ, ವಿ.ಕೆ. ನಿಜವಾಸ್ತು ಚಾನಲ್ಗೆ ಸುಸ್ವಾಗತ ಹಾಗೂ ವೀಕ್ಷಕರಿಗೆ ಶುಭಾಶಯಗಳು. ನಾನು ನನ್ನ ವಾಸ್ತುಶಾಸ್ತ್ರದ ಬಗ್ಗೆ ಈಗ 27ನೆಯ ಎಪಿಸೋಡನ್ನು ಪ್ರಾರಂಭ ಮಾಡುತ್ತಿದ್ದೇನೆ. ವಿಷಯ ಎಂದರೆ, ಮುಖ್ಯವಾದ ವಿಷಯವೆಂದರೆ ಮನೆಗೆ ಬಾವಿ ಆಗಲಿ ಬೋರ್ವೆಲ್ ಆಗಲಿ ಯಾವ ದಿಕ್ಕಿನಲ್ಲಿರಬೇಕು, ಏಕೆ ಇರಬೇಕು, ಅದರಿಂದ ಒಳ್ಳೆತು ಕೆಡುಕುಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸುತ್ತಿದ್ದೇನೆ. ತಾವು ಅದಕ್ಕೆ ವೀಕ್ಷಿಸಿ ಎಂದು ಮನವಿ ಮಾಡುತ್ತೇನೆ. ಸರಿ, ಸಾಮಾನ್ಯವಾಗಿ ಎಲ್ಲರೂ ಹೇಳುವುದು ಈಶಾನ್ಯ ಭಾಗದಲ್ಲೇ ಬೋರ್ವೆಲ್ಲನ್ನು ಹಾಕಿಸಬೇಕು ಅಂತ. 100ಕ್ಕೆ 90% ಎಲ್ಲ ವಾಸ್ತುಶಾಸ್ತ್ರಜ್ಞರು ಯಾರೇ ಆದರೂ ಈಶಾನ್ಯದಲ್ಲಿ ಬೋರ್ವೆಲ್ ಹಾಕಿಸಬೇಕು ಅಥವಾ ಬಾವಿಯನ್ನು ತೋಡಿಸಬೇಕು ಅಂತ ಹೇಳುವುದುಂಟು. ಅದು ಯಾಕೆಂದರೆ, ವಿಶೇಷವಾಗಿ ಹೇಳಬೇಕಂತಂದರೆ, ಪೂರ್ವ ಈಶಾನ್ಯದಾಗಲಿ ಉತ್ತರ ಈಶಾನ್ಯ ಭಾಗದಲ್ಲಾಗಲಿ ಬಾವಿಯಾದರೆ ಹೊರಾಂಗಣದಲ್ಲಿ ನಿರ್ಮಿಸಬೇಕು. ಬೋರ್ ಆಗಲಿ ಮನೆಯ ಕಂಪೌಂಡಿಗೆ ಗೋಡೆಗೆ ಅಥವಾ ಮನೆಗೆ ಮುಖ್ಯ ನಿವೇಶನಕ್ಕೆ ತಾಕದಂತೆ ಇರಬೇಕು. ಯಾವುದೇ ನಿವೇಶನಕ್ಕಾಗಲಿ ಕಂಪೌಂಡಿಗೆ ಗೋಡೆಗಾಗಲಿ ತಾಕಬಾರದು. ಯಾಕಂದರೆ ಅದು ಕೆಲವೊಂದು ದೋಷಗಳು ಅಲ್ಲಿ ಬರುತ್ತವೆ. ಅದಕ್ಕೆ ಯಾವುದೇ ವಿಷಯವಾಗಿ ತಾವು ಪೂರ್ವ ಈಶಾನ್ಯದಲ್ಲಿ ಅಥವಾ ಉತ್ತರ ಈಶಾನ್ಯದಲ್ಲಿ ನೀವು ಬೋರ್ವೆಲ್ಗಳನ್ನು ಹಾಕಿದರೆ ಆವಾಗ ಅದು ಕಂಪೌಂಡನ್ನು ತಾಕದಂತಿದ್ದರೆ ಒಳ್ಳೆಯ ಶುಭ ಫಲವನ್ನು ಕೊಡುತ್ತದೆ ಎಂದು ನಾನು ಹೇಳುತ್ತೇನೆ. ಸರಿ, ಹೀಗೆ ಈಶಾನ್ಯದ ಭಾಗದ ಪರವಾಗಿ ತಾವು ಎಲ್ಲ ಹೇಳುತ್ತಿದ್ದೀರಿ, ಪ್ರತಿಯೊಬ್ಬರು ಹೇಳುತ್ತಿದ್ದಾರೆ ಅಂತ ಕೇಳುವವರುಂಟು. ಆದರೆ ಕೆಲವೊಬ್ಬರು ಪೂರ್ವ ಭಾಗದಲ್ಲಿ ಅಂದರೆ ಪೂರ್ವ ಆಗ್ನೇಯದಲ್ಲಿ ಬೋರ್ವೆಗಳನ್ನು ಕೊರೆಸಿರುವುದು ಉಂಟು. ಅವರ ಅನುಕೂಲ ತಕ್ಕಂತೆ ಬೋರ್ವೆಲ್ಗಳನ್ನು ಕೊರೆಸಿರುವುದುಂಟು. ಆದರೆ ಅದು ಎಂದೂ ಒಳ್ಳೆಯ ಪರಿಣಾಮವನ್ನು ಬೀರುವುದಿಲ್ಲ. ಯಾಕಂದರೆ ಆಗ್ನೇಯ ಭಾಗದಿಂದ ಬರುವಂಥ ನೀರಾಗಲಿ ಅದರಿಂದ ಬಳಕೆ ಮಾಡುವಂಥ ಮನೆಯ ಒಡೆಯ ಮಡದಿ ಯಾರೇ ಆಗಲಿ ಅದು ಒಂಥರ ರೋಗಗಳಿಗೆ ಯಾವಾಗಲೂ ಅವರು ಒಂದು ಚಟುವಟಿಕೆ ಎಂಬುವುದೇ ಇರುವುದಿಲ್ಲ. ಹಾಗೂ ಅಲ್ಲಿ ವಾಸಿಸುವ ಮಕ್ಕಳಿಗಾಗಲಿ ಮರಿಗಾಗಲಿ ಮನೆಯ ಒಡೆಯನಾಗಲಿ ಒಡತಿಯಾಗಲಿ ಅವು ಇಲ್ಲ ಸಲ್ಲದ ಮನಸ್ಸಿನಲ್ಲಿ ಬರುತ್ತವೆ. ಏನೆಂದರೆ, ಅದು ಒಂದು ಥರದ ಯಾವುದೇ ಬೋರ್ವೆಲ್ ಆಗಲಿ ಬಾವಿ ಆಗಲಿ ಅಲ್ಲಿ ಕೊರೆಸಿದ್ದರೆ ಅದರಲ್ಲಿ ಒಂದು ಥರದ ಅನಿಲವನ್ನು ಸೋರಿಕೆಯಾಗುತ್ತದೆ. ಅನಿಲ ಅಂತಂದರೆ ಒಂದು ಥರದ ಗಾಳಿ ಎನ್ನಬಹುದು. ಆ ಗಾಳಿ ಬಾವಿಯಲ್ಲಿ ಆಗಲಿ ಬೋರ್ವೆಲ್ನಲ್ಲಿ ಆಗಲಿ ಇದ್ದೇ ಇರುತ್ತದೆ. ಆದರೆ ಯಾವ ದಿಕ್ಕಿನ ಪರಿಣಾಮವಾಗಿ ಬಂದಿದ್ದರೆ ಆ ದಿಕ್ಕಿಗನುಗುಣವಾಗಿ ಆ ಸಮಸ್ಯೆಗಳು ಇದ್ದೇ ಇರುತ್ತವೆ. ಮುಖ್ಯವಾಗಿ ಹೇಳಬೇಕಂತಂದರೆ, ಪೂರ್ವ ಭಾಗದಲ್ಲಿ ತಾವು ಆಗ್ನೇಯದಲ್ಲಿ ಒಂದು ವೇಳೆ ಬೋರು ಏನಾದರೂ ಕೊರೆಸಿದ್ದೇ ಯಾರಿದ್ದರೆ ಆ ಮನೆಯ ಒಡೆಯನಾಗಲಿ ಒಡತಿಯಾಗಲಿ ಅತಿ ಶೀಘ್ರದಲ್ಲಿ ಅವರು ಅಂಧರಾಗುತ್ತಾರೆ ಅಂತ ಹೇಳಬಹುದು. ಕೆಲವೊಂದು ವರ್ಷ ಆಗಬಹುದು, 2 ವರ್ಷ ಆಗಬಹುದು, 4 ವರ್ಷ ಆಗಬಹುದು. ಅವರಿಗೆ ಅಂಧತ್ವವನ್ನು ಬರುತ್ತದೆಂದು ಭಾಳ ಎಚ್ಚರಿಕೆಯಿಂದ ತಿಳಿದುಕೊಳ್ಳಬೇಕು. ಅವರಿಗೆ ಕಣ್ಣಿನ ಸಮಸ್ಯೆಯು ಮನೆಯ ಒಡೆಯನಾಗಲಿ ಒಡತಿಗಾಗಲಿ ಅಥವಾ ಭಾಗದಲ್ಲಿ ವಾಸಿಸುವಂಥ ಮಕ್ಕಳು ಮೆಡದಿಗಾಗಲಿ ಆ ಕುಟುಂಬದಲ್ಲಿ ಯಾರಿಗಾದರೂ ಅದರ ಬಗ್ಗೆ ಏನಾದರೂ ಸ್ವಲ್ಪವಾದರೂ ಅದು ತನ್ನ ಪ್ರಮಾಣವನ್ನು ಬೀರುತ್ತದೆಂದು ನಾನು ಹೇಳುತ್ತೇನೆ. ಅದಕ್ಕೆ ಆಗ್ನೇಯ ಭಾಗದಲ್ಲಿ ತಾವು ಎಂದು ಅದರ ಆ ಭಾಗದಲ್ಲಿ ಬೋರ್ವೆಲ್ಲನ್ನು ಕೊರೆಸಬಾರದು. ಯಾಕಂದರೆ ಅದು ಮೊದಲೇ ಇಳಿಸಿದಂತೆ ಬೆಂಕಿ, ಅಗ್ನಿಯ ಭಾಗದಲ್ಲಿ ವಾಸ್ತು ಕಾಲಪುರುಷನ ಪ್ರಕಾರ ಯಾವ ದಿಕ್ಕಿನಲ್ಲಿ ಯಾವ ವ್ಯಕ್ತಿ ಇರಬೇಕು, ಯಾವ ದಿಕ್ಕಿನಲ್ಲಿ ಯಾವ ವ್ಯಕ್ತಿಯು ವಾಸಿಸುತ್ತಾನೆ ಎಂಬುದು ಕೂಲಂಕುಷವಾಗಿ ಮುಂದಿನ ಭಾಗದಲ್ಲಿ ನಾನು ಹೇಳುತ್ತೇನೆ. ಇದು ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿದೇವನ ಸ್ಥಳ. ಅದಕ್ಕೆ ತಾವು ಅಗ್ನಿ ಭಾಗದಲ್ಲಿ ಅಗ್ನಿಯ ಉತ್ಪಾದನೆಯಾಗುವಂಥ ಸ್ಥಳದಲ್ಲಿ
ನೀರನ್ನು ಬಾವಿಯನ್ನು ಕೊರೆಸಿದರೆ ಅದು ಅಗ್ನಿಯನ್ನು ತಣ್ಣಗಾಗಿಸುತ್ತದೆ. ಅಂದರೆ ಅಲ್ಲಿ ಅಗ್ನಿಗೂ ಮತ್ತು ಜಲಕ್ಕೂ ತದ್ವಿರುದ್ಧವಾದ ವಿಷಯ. ಅಂದರೆ ಎರಡರಲ್ಲಿ ಒಂದಕ್ಕೊಂದು ಆಗಿ ಬರುವುದಿಲ್ಲ. ಅಗ್ನಿ ಜಲವಿದ್ದಲ್ಲಿ ಅಗ್ನಿಯದು ನಡೆಯುವುದಿಲ್ಲ. ಅದಕ್ಕೆ ಆಗ್ನೇಯ ಭಾಗದಿಂದ ನಮಗೆ ಏನಾದರೂ ಬರಬೇಕಾದರೆ ಶುಭ ಫಲಗಳು ಇನ್ನು ಅಲ್ಲಿಂದ ನಿಂತು ಹೋಗುತ್ತವೆ. ಅದಕ್ಕೆ ವಿಶೇಷವಾಗಿ ಆ ಮನೆಯಲ್ಲಿ ವಾಸಿಸುವ ಜನರು ಅಡಿಗೆಯಾಗಲಿ ಯಾವುದೇ ಆಗಲಿ ಮಾಡಿದರೆ ಮಹಿಳೆಗೆ ನಾನಾ ರೀತಿಯ ತೊಂದರೆಗಳು ಬರುವುದುಂಟು. ಮಕ್ಕಳಿಗೆ ಆಗಲಿ, ಹೆಣ್ಣು ಮಕ್ಕಳಿಗೆ ಆಗಲಿ ಅಥವಾ ಯಾವುದೇ ಆಗಲಿ ಅವರಿಗೆ ನಾನಾ ರೀತಿಯ ಕೆಲವೊಂದು ರೋಗಗಳು, ಅಂದರೆ ವಾಸಿಯಾಗದ, ಗುಣಪಡಿಸಲಾಗದ ರೋಗಗಳು ಬರುವುದುಂಟು. ಅತ್ಯಂತ ವಿಷಯವೆಂದರೆ ಅಲ್ಲಿ ಆ ಮಹಿಳೆಯರಿಗೆ ಒಂದು ವೇಳೆ ಯಾವುದೇ ಥರದ ರೋಗ ಇಲ್ಲದೇ ಇದ್ದರೆ ಅವರಿಗೆ ಯಾವುದೇ ಥರದ ಮನೆಯಲ್ಲಿ ಜಗಳ, ಕಾದಾಟ, ಮನೆಯ ಒಳಗಾಗಲಿ ಹೊರಗಾಗಲಿ ಅಕ್ಕಪಕ್ಕದವರಿಗಾಗಲಿ ಇದು ಜಗಳದಿಂದ ಕೂಡಿರುತ್ತದೆ ಎಂದು ಹೇಳುತ್ತೇನೆ, ಆಗ್ನೇಯವಾಗದ ವಿಷಯವಾಗಿ. ಸರಿ, ಅದೇ ರೀತಿ ಇನ್ನು ದಕ್ಷಿಣ ಭಾಗದಲ್ಲಿ ಕೊಳವೆ ಬಾವಿಗಳನ್ನು ಒಂದು ವೇಳೆ ತಾವು ನಿರ್ಮಿಸಿದ್ದೇ ಆದರೆ ಅದರ ಬಗ್ಗೆ ಏನು ಪರಿಣಾಮ ಆಗುತ್ತದೆ ಎಂದರೆ, ದಕ್ಷಿಣ ಆಗ್ನೇಯ ಅಂತಂದರೆ ಅದು ಪವಿತ್ರವಾದ ಸ್ಥಳ, ಅದು ಸಹ ಅಗ್ನಿ ದೇವನಿಗೆ ಸಂಬಂಧಪಟ್ಟ ಸ್ಥಳ. ಅದಕ್ಕೆ ಅಲ್ಲಿ ಅಗ್ನಿಯಲ್ಲಿ ಆಗ್ನೇಯ, ಪೂರ್ವಾಗ್ನಿ, ದಕ್ಷಿಣ ಅಗ್ನಿ ಎರಡು ಅಗ್ನಿದೇವನಿಗೆ ಸಂಬಂಧಪಟ್ಟದ್ದು. ಆ ಅಗ್ನಿದೇವನಿಗೆ ಸಂಬಂಧಪಟ್ಟ ಭಾಗದಲ್ಲಿ ಇಲ್ಲಿ ಸಹ ಬೋರ್ವೆಲ್ಲು ಕೊರೆಸುವುದು ನಿಷೇಧವೆಂದು ಹೇಳುತ್ತದೆ. ಹಾಗೆ ಈ ನೈಋತ್ಯ ಭಾಗದಲ್ಲಿ ಬೋರ್ವೆಲ್ಲು ಕೊರೆಸುವರು, ಅಂದರೆ ಕೊರೆಸುವುದುಂಟು. ಇದು 100ಕ್ಕೆ 100 ಇದು ಅಶುದ್ಧವಾದ ಸ್ಥಳ. ಇಲ್ಲಿ ತಾವು ಬೋರ್ವೆಲ್ಲನ್ನು ಕೊರೆಸಿದ್ದರೆ ಆ ಮನೆಯಲ್ಲಿ ವಾಸಿಸುವ ಎಲ್ಲ ವ್ಯಕ್ತಿಗಳು ನಾನಾ ರೀತಿಯ ತೊಂದರೆಗಳಿಗೆ, ನಾನಾ ರೀತಿಯ ರೋಗಗಳಿಗೆ, ನಾನಾ ರೀತಿಯ ಆಪಾದನೆಗಳಿಗೆ, ನಾನಾ ರೀತಿಯ ಕೇಸು ಕಚೇರಿ ಅಲಿದಾಟ ಹಾಗೂ ಅಲ್ಲಿ ಆರೋಗ್ಯ, ಆಮೇಲೆ ಆ ಮನೆಯಲ್ಲಿ ಅಪಮೃತ್ಯು, ಮಧ್ಯಕಾಲಿಕದಲ್ಲಿ ಮೃತ್ಯು ಈ ಥರದಲ್ಲಿ ನಡೆಯುವುದುಂಟು. ಇದೇ ರೀತಿ ಪಶ್ಚಿಮ ಭಾಗದಲ್ಲಿ ತಾವು ಬೋರ್ವೆಲ್ ಏನಾದರೂ ಯಾವುದೇ ಪಕ್ಕದಲ್ಲಿ ಕೊರೆಸಿದ್ದರೂ ಈಗಾಗಲೇ ಹಲವಾರು ಈ ರೀತಿಯ ಭಾಗ ಹೇಳಿದ್ದೇವಲ್ಲ, ಅದೇ ರೀತಿಯು ಈ ಭಾಗದಲ್ಲಿ ಸಹ ನಿಷೇಧವೆಂತ ಹೇಳಬಹುದು. ಅದೇ ರೀತಿ ಉತ್ತರದ ಭಾಗದಲ್ಲಿ, ಉತ್ತರ ವಾಯು ಭಾಗದಲ್ಲಿ ತಾವೇನಾದರೂ ಬೋರ್ವೆಲ್ಲನ್ನು ಕೊರೆಸಿದ್ದರೆ ಅಲ್ಲಿ ಆ ನೀರನ್ನು ಪ್ರತಿನಿತ್ಯ ಬಳಕೆ ಮಾಡುತ್ತಿದ್ದರೆ ತಾವು ಆರೋಗ್ಯವಂತರಲ್ಲ ಅಂತ ಅಂದುಕೊಳ್ಳಬಹುದು. ಯಾವುದೇ ರೀತಿಯಿಂದ ತೊಂದರೆಗೆ, ಅವಘಡಕ್ಕೆ, ನಾನಾ ರೀತಿಯ ಆ ಮನೆಯಲ್ಲಿ ವಾಸಿಸುವವರು ಲಾಭವಿಲ್ಲದೆ ನಷ್ಟದಿಂದ ಇರುತ್ತಾರೆ ಹಾಗೂ ಅಪನಿಂದನೆಗಳಿಗೆ ಒಳಗಾಗುತ್ತಾರೆ. ಮತ್ತು ಅವರು ಅಲ್ಲಿ ಯಾವುದೇ ವಿಷಯವಾಗಿ ತಾವು ಗಂಭೀರವಾದ ಸ್ಥಳದಲ್ಲಿ ನೀವು ಬದುಕಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಮುಖ್ಯವಾಗಿ ಇನ್ನೂ ಇದರ ಬಗ್ಗೆ ಸಾಕಷ್ಟು ಹೇಳಬಹುದುಂಟು, ಆದರೆ ವಿಡಿಯೋ ಭಾಳ ದೀರ್ಘವಾಗಿ ಆಗುತ್ತದೆ. ಒಂದು ವೇಳೆ ಯಾವುದೇ ಭಾಗದಲ್ಲಿ ಬೋರಿನ ಬಗ್ಗೆ ವಿಶೇಷವಾಗಿ ಕೂಲಂಕುಷವಾಗಿ ತಮಗೆ ಬೇಕಿದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಆವಾಗ ಅದರ ಬಗ್ಗೆ ನಾವು ಒಂದು ಭಾಗದ ಬಗ್ಗೆ ವಿಡಿಯೋ ಮಾಡಿದರೆ ಕನಿಷ್ಠ ಒಂದೇ ಭಾಗಕ್ಕೆ ಅರ್ಧ ಗಂಟೆ ಹಿಡಿಯಬಹುದು. ಆದರೆ ಒಂದೇ ವಿಡಿಯೋವನ್ನು ಅರ್ಧ ಗಂಟೆಯವರೆಗೆ ಮಾಡಿದರೆ ಈ ಸಮಾಜ ಕೇಳುವುದಿಲ್ಲ. ಅದಕ್ಕೆ ಅಷ್ಟು ದೀರ್ಘವಾಗಿ ವಿಡಿಯೋ ಮಾಡುವುದು ಸಹ ಒಳ್ಳೆಯದಲ್ಲ ಎಂದು ನಾನು ಭಾವಿಸುತ್ತೇನೆ. ಸರಿ, ಈಶಾನ್ಯ ಭಾಗದಲ್ಲಿ ಬೋರ್ವೆಲ್ಲು ಕೊರೆಸಿದರೆ ಒಳ್ಳೆಯದು. ಈ ಸುತ್ತ ಪಕ್ಕದ ದಿಕ್ಕುಗಳಲ್ಲಿ ಬೋರ್ವೆಲ್ ಕೊರೆಸಿದರೆ ತಾವು ನಿಷೇಧವೆನ್ನುತ್ತಿದ್ದೀರಿ. ಆದರೆ ಈಶಾನ್ಯ ಭಾಗದಲ್ಲಿ, ಪೂರ್ವೀಶಾನ್ಯ, ಉತ್ತರ ಈಶಾನ್ಯ ಭಾಗದಲ್ಲಿ ಬೋರ್ವೆಲ್ಲು ಕೊರೆಸಿದರೆ ಅದು ಯಾಕೆ ಒಳ್ಳೆಯದು ಎಂಬುದರ ಬಗ್ಗೆ ಈ ಮುಂದಿನ ಭಾಗದಲ್ಲಿ ಹೇಳುತ್ತೇನೆ. ಈಗಾಗಲೇ ನೈಸರ್ಗಿಕವಾಗಿ ಹೇಳಬೇಕಂತಂದರೆ ಒಂದು
ದಕ್ಷಿಣ ಭಾಗದಿಂದ ಬೀಸುವ ಗಾಳಿ ಪ್ರತಿನಿತ್ಯ ಇದರ ಒಂದು ವರ್ಷದಲ್ಲಿ ಸುಮಾರೊಂದರು ಅಂದರೆ 9 ರಿಂದ 10 ತಿಂಗಳು ದಕ್ಷಿಣ ಭಾಗದಿಂದ ದಕ್ಷಿಣದ ನೈಋತ್ಯ ಭಾಗ ಆಗಿರಬಹುದು, ದಕ್ಷಿಣದ ಭಾಗದಿಂದ ಪಶ್ಚಿಮದ ನೈಋತ್ಯದಿಂದ ಈ ಎರಡೂ ಭಾಗದಿಂದ ಬೀಸುವ ಗಾಳಿ ಅದು ವರ್ಷವಿಡೀ ಬೀಸಿ ನಮಗೆ ಒಳ್ಳೆಯ ಆರೋಗ್ಯವನ್ನು ಕೊಡುತ್ತದೆ. ಅಂದರೆ ಹೇಗೆ ಕೊಡುತ್ತದೆ ಅಂದರೆ ಮುಖ್ಯವಾಗಿ ಹೇಳಬೇಕಂತಂದರೆ ಈಶಾನ್ಯ ಭಾಗದಲ್ಲಿ ನಾವು ಬೋರ್ವೆಲ್ಲನ್ನು ಕೊರೆಸಿದ್ದರೆ ಈ ನೈಋತ್ಯದಿಂದ ಭಾಗದಿಂದ ಬೀಸುವ ಗಾಳಿ ಪ್ರತಿನಿತ್ಯ ಅದರಲ್ಲಿ ಕೆಟ್ಟ ಅನಿಲಗಳು ಉಂಟಾಗುತ್ತವೆ. ಯಾವುದರಲ್ಲಿ? ಬಾವಿಯಲ್ಲಿ ಆಗಲಿ ಬೋರ್ವೆಲ್ ಆಗಲಿ. ಆ ಕೆಟ್ಟ ಅನಿಲಗಳು ಅದರಲ್ಲಿ ನಮ್ಮ ನೀರಿನಲ್ಲಿ ಕಲವರಿಕೆಯಾಗಿ ಅದರಿಂದ ಅನಿಲದ ದ್ರವಗಳು ಬಂದು ನಮಗೆ ತಾಗುತ್ತವೆ. ಅಂದರೆ ಈಶಾನ್ಯ ಭಾಗದಿಂದ ಪ್ರತಿನಿತ್ಯ ನೈಋತ್ಯ ಭಾಗದಿಂದ ಬೀಸುವಂಥ ಗಾಳಿ ಈಶಾನ್ಯದಲ್ಲಿ ಬೋರ್ವೆಲ್ಲಿದ್ದರೆ ಅದು ಮುಂದಕ್ಕೆ ಹೋಗುತ್ತದೆ. ಅಂದರೆ ನಮ್ಮ ಮನೆಯಿಂದ ಮುಂದು ಭಾಗಕ್ಕೆ ಹೋಗುತ್ತದೆ. ನೈಋತ್ಯ ಭಾಗದಿಂದ ಬೀಸುವ ಗಾಳಿ ಮುಂದಕ್ಕೆ ಹೋಗುತ್ತದೆ. ಆವಾಗ ಅದಕ್ಕೆ ಸಂಬಂಧಪಟ್ಟ ಯಾವುದೇ ನಾನಾ ರೀತಿಯ ಆ ಮನೆಯಲ್ಲಿ ಆರೋಗ್ಯ ಕೆಡದಂತೆ ಒಳ್ಳೆಯ ಚೆನ್ನಾಗಿ ಆರೋಗ್ಯವಂತರಾಗಿರುತ್ತಾರೆ. ಒಂದು ವೇಳೆ ತಾವು ನೈಋತ್ಯ ಭಾಗದಲ್ಲಿ ಒಂದು ವೇಳೆ ಏನಾದರೂ ಬೋರ್ವೆಲ್ಲು ಕೊರೆಸುವುದು ನಿಷಿದ್ಧ ಅಂತ ನಾವು ಹೇಳಿದ್ದೇವಲ್ಲ, ಅದಕ್ಕೆ ಹೇಳಬೇಕೆಂದರೆ ನೈಋತ್ಯ ಭಾಗದಲ್ಲಿ ತಾವು ಬೋರ್ವೆಲ್ ಕೊರೆಸಿದಾಗ ಅದರಲ್ಲಿ ಅನಿಲವು ಒಂದು ಕೆಟ್ಟ ಅನಿಲವು ಬಂದು ಆ ನೀರನ್ನು ನಾವು ಬಳಸುವುದರಿಂದ ಮತ್ತು ಆ ದಿಕ್ಕಿನಿಂದ ಬರುವಂಥ ಗಾಳಿಯು ಪ್ರತಿನಿತ್ಯ ನಮ್ಮ ಮನೆಯ ಒಳಭಾಗದಲ್ಲಿ ಬಂದು ಅದು ಆ ನೀರಿನಿಂದಾಗಲಿ ಆ ಅನಿಲದಿಂದಾಗಲಿ ಬಂದು ವಾಯು ಮುಖಾಂತರ ಬಂದು ನಮಗೆ ನಾನಾ ರೀತಿಯ ರೋಗಗಳನ್ನು ಕೊಡುತ್ತದೆ. ಎಲ್ಲಿ ನೈಋತ್ಯ ಭಾಗದಲ್ಲಿ ಹಾಕಿದ್ದರೆ ಅದಕ್ಕೆ 100ಕ್ಕೆ 80ರಿಂದ 70% ವರ್ಷವಿಡೀ ಸುಮಾರು 10 ತಿಂಗಳು ಆಗಬಹುದು ನೈಋತ್ಯ ಭಾಗದಿಂದಲೇ ಗಾಳಿ ಬೀಸುತ್ತದೆ. ಆವಾಗ ಆ ನೈಋತ್ಯದ ಭಾಗದಿಂದ ನಾವು ಅಲ್ಲಿ ಬೋರ್ವೆಲ್ಲನ್ನು ಕೊರೆಸಿದ್ದರೆ ಇಡೀ ವರ್ಷವಿಡೀ ನಮಗೆ ಆರೋಗ್ಯವೇ ಇಲ್ಲದಂತಾಗುತ್ತದೆ. ಈಗ ಉದಾಹರಣೆಗೆ ಹೇಳಬೇಕಂತಂದರೆ ಈಶಾನ್ಯ ಭಾಗದಲ್ಲಿ ಹಾಕಿಸಿದ ಬೋರ್ವಾಗಲಾಗಲಿ ಯಾವುದೇ ಆಗಲಿ ಹೇಗೆ ಅಂತಂದರೆ ಇಲ್ಲಿ ಅನಿಲ ಸೋರಿಕೆ ಆಗುವುದಿಲ್ಲೆಂದರೆ ಆಗುತ್ತದೆ. ಯಾಕೆಂದರೆ ಮುಖ್ಯವಾಗಿ ಹೇಳಬೇಕೆಂದರೆ ಕೇವಲ 1 ರಿಂದ 1.5 ತಿಂಗಳು ಉತ್ತರ ಈಶಾನ್ಯದಿಂದ ಗಾಳಿಯು ಬರುತ್ತದೆ. ಅದು ಯಾವ ಮಾಸದಲ್ಲಿ ಅಂದರೆ ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಅಥವಾ ಡಿಸೆಂಬರ್ ಕೊನೆಯ ವಾರದಲ್ಲಿ ಆ ಗಾಳಿಯು ಬೀಸುತ್ತಿದ್ದರೆ ಆವಾಗ ನೋಡಿ ಸಾಮಾನ್ಯವಾಗಿ ಜಿಟಿ ಮಳೆಯಲ್ಲಿ ಎಲ್ಲ ಮೈ ಕೈ ನೋವುಗಳು ನಾನಾ ವಿಧದ ರೋಗಗಳಿಗೆ ತುತ್ತಾಗುತ್ತಿದ್ದಾರೆಂಬುದು ಈಗಾಗಲೇ ನಿಮಗೆ ಗೊತ್ತಿರುತ್ತದೆ. ಆ ರೀತಿ ಒಂದೇ ಒಂದು 40-50 ದಿವಸದಲ್ಲಿ ನಾವು ಈಶಾನ್ಯದ ಗಾಳಿಯನ್ನು ತೆಗೆದುಕೊಂಡಾಗ ಆ ಕುಟುಂಬದಲ್ಲಿ ಪ್ರತಿಯೊಂದು ನೆಗಡಿ, ಕೆಮ್ಮು, ಜ್ವರ, ತಲೆನೋವು, ಕಾಲು ನೋವು, ಕೈ ನೋವು, ನಾನಾ ರೋಗಗಳಿಗೆ ತುತ್ತಾಗುವುದು ಅದೇ ತಿಂಗಳಲ್ಲಿ ಆ 40 ರಿಂದ 50 ದಿನದಲ್ಲಿ ನಾನಾ ರೀತಿಯಿಂದ ಈಶಾನ್ಯದಿಂದ ಬೀಸುವಂಥ ಗಾಳಿಯು ಆವಾಗ ನಮಗೆ ಮನೆಯ ಒಳಗಡೆ ಬರುತ್ತದೆ. ಆ 1-1.5 ತಿಂಗಳಿಗೆ ಆ ಜಿಟಿ ಮಳೆಯಲ್ಲಿ ನಾವು ಜೀವನವೇ ಸಾಕೆಂದು ಅನಿಸಿಬಿಡುತ್ತದೆ. ನೆಗಡಿ, ಕೆಮ್ಮು, ಜ್ವರ ವಿಪರೀತ ಇಡೀ ಕುಟುಂಬವೇ ಒಂದು ಥರ ರೋಗದಿಂದ ಆಗಿರುತ್ತದೆ. ಅದಕ್ಕೆ ತಾವು ಕೇವಲ 40-45 ದಿನಗಳಿಗೆ ರೋಗವನ್ನು ಈಶಾನ್ಯದಿಂದ ಬರುವಂಥ ಗಾಳಿಗೆ ಇಷ್ಟೊಂದು ನಾವು ಆರೋಗ್ಯವಿಲ್ಲದಂತೆ ಆಗುತ್ತೇವೆ. ಆದರೆ ಅದೇ ನೈಋತ್ಯ ಭಾಗದಲ್ಲಿ ನಾವು ಬೋರ್ವೆಲ್ಲನ್ನು ಹಾಕಿಸಿದ್ದೇ ಆದರೆ ಅದರ ದುಷ್ಪರಿಣಾಮ ವರ್ಷವಿಡೀ ಇರುತ್ತದೆ. ಅದಕ್ಕೆ ದಯಮಾಡಿ ನೈಋತ್ಯ ಭಾಗದಲ್ಲಿ ಬೋರ್ವೆಲ್ಲು ಎಲ್ಲ ವಾಸ್ತುಶಾಸ್ತ್ರಜ್ಞರು ಯಾಕೆ ನಿಷೇಧವೆನ್ನುತ್ತಾರೆಂದರೆ ಮುಖ್ಯವಾಗಿ ಆರೋಗ್ಯದ ವಿಷಯವಾಗಿ ಮತ್ತು ಇತರ ತೊಂದರೆಗಳ ಬಗ್ಗೆ
ವಿಷಯವಾಗಿ ಹೇಳುತ್ತಿದ್ದಾರೆ. ಅದಕ್ಕೆ ಅದೇ ರೀತಿ ತಾವು ಯಾವಾಗಲೂ ಈಶಾನ್ಯ ಭಾಗದಲ್ಲಿ, ಉತ್ತರ ಈಶಾನ್ಯ, ಪೂರ್ವ ಈಶಾನ್ಯ, ಅದರಲ್ಲಿ ಯಾವುದೇ ಎರಡು ಭಾಗದಲ್ಲಿ ಹಾಕಿದರೂ ನೀವು ಮನೆಗೆ ತಾಕದಂತಿರಬೇಕು, ಕಂಪೌಂಡಿಗೆ ತಾಕದಂತಿರಬೇಕು. ಕಂಪೌಂಡಿನ ಹೊರಭಾಗದಲ್ಲಿರಲಿ, ಒಳಭಾಗದಲ್ಲಿರಲಿ, ಪೂರ್ವ ಈಶಾನ್ಯದ ಒಳಭಾಗದಲ್ಲಿರಲಿ, ಹೊರಭಾಗದಲ್ಲಿರಲಿ, ಕಂಪೌಂಡಿಗಾಗಲಿ ಮನೆಗಾಗಲಿ ತಾಕಬಾರದು. ಕೆಲವೊಂದು ಮನೆಗಳಲ್ಲಿ ನಾನು ನೋಡಿದ್ದೇನೆ, ಕಂಪೌಂಡಿಗೆ ತಾಕಿದಂತೆ ಬೋರ್ವೆಲ್ಗಳನ್ನು ಕೊರೆಸಿದ್ದುಂಟು. ಅವರ ಸ್ಥಳದ ಕೊರತೆಯಿಂದ, ಸ್ಥಳದ ಅಭಾವದಿಂದ ಎಷ್ಟೋ ಮನೆಯಲ್ಲಿ ಕಂಪೌಂಡಿಗೆ ಅಥವಾ ಮನೆಗೆ ತಾಕಿದಂತೆ ಇರಬಹುದೆಂದು ನಾನು ನೋಡಿದ್ದೇನೆ. ಸಾಮಾನ್ಯವಾಗಿ 100ಕ್ಕೆ 90% ಕಂಪೌಂಡಿಗೆ, ಅಂದರೆ ಉತ್ತರ ಈಶಾನ್ಯದ ಕಂಪೌಂಡು, ಅವರು ಬೋರ್ವೆಲ್ಗಳನ್ನು ಕೊರೆಸಿರುತ್ತಾರೆ, ಇಲ್ಲಂತ ಅನ್ನಂಗಿಲ್ಲ, ಎಲ್ಲಿ ಈಶಾನ್ಯ ಭಾಗದಲ್ಲಿ ಕೊರೆಸಿರುತ್ತಾರೆ. ಆದರೆ ಆ ಬೋರ್ವೆಲ್ಗಳು ಯಾವತ್ತೂ ಕಂಪೌಂಡಿಗೆ ತಾಕಿದಂತೆ ಇರಬಾರದು. ಕನಿಷ್ಠ ಅಂತಂದರೆ ಕಂಪೌಂಡಿನ ಒಳಭಾಗದಲ್ಲಿ ಒಂದು 2 ಅಥವಾ 3 ಫೀಟು ಅಥವಾ 1 ಫೀಟ್ ಆದರೂ ತಾಕದಂತೆ ಬೋರ್ವೆಲ್ಲನ್ನು ಕೊರೆಸಬೇಕು. ಇದು ಬಹಳ ಶುಭವಾದ ವಿಷಯ. ಅದಕ್ಕೆ ಇದೇ ರೀತಿ ಪೂರ್ವ ಈಶಾನ್ಯದಲ್ಲಿ ಸಹ ತಾವು ಬೋರ್ವೆಲ್ ಕೊರೆಸಿದರು ಈಗಾಗಲೇ ಹೇಳಿದಂತೆ ಯಾವುದೇ ಕಂಪೌಂಡು ಹೊರಭಾಗ ಒಳಭಾಗದಲ್ಲಿ ತಾಕದಂತೆ ಇರಬೇಕು. ಒಂದು ವೇಳೆ ಇದರ ಎರಡರ ಮಧ್ಯದಲ್ಲಿ ಕಂಪೌಂಡಿನ ಮೂಲೆಯ ಸ್ಕ್ವೈರ್ನಿಂದ ಎರಡೂ ಭಾಗ ಬಿಟ್ಟು ಮಧ್ಯದಲ್ಲಿ ಕೊರೆಸುವುದುಂಟು. ಯಾಕಂದರೆ ಅದು ಅಲ್ಲಿ ನಿಷೇಧ. ನೀವು ಈಶಾನ್ಯ ಆಗಿರಬಹುದು, ಯಾವುದೇ ಆಗಿರಬಹುದು. ಕೆಲವೊಬ್ಬರು 30 ಡಿಗ್ರಿ, 20 ಡಿಗ್ರಿ, 10 ಡಿಗ್ರಿ ಈಶಾನ್ಯ ಭಾಗ ಬಿಟ್ಟು ಮಧ್ಯದಲ್ಲಿ ಕೊರೆಸುತ್ತಾರೆ. ಅದಕ್ಕೆ ಇದು ಶುಭವಾದ ವಿಷಯವಲ್ಲ. ತಾವು ಈ ಮುಂದೆ ಹೇಳುವಂಥ ವಿಷಯವೇನೆಂದರೆ, ತಮ್ಮ ಮನೆಯು ಪೂರ್ವ ಈಶಾನ್ಯದ ಮುಂಬಾಗಿಲಾಗಿದ್ದರೆ ಉತ್ತರ ಈಶಾನ್ಯದಲ್ಲಿ ಬೋರ್ವೆಲ್ಲನ್ನು ಕೊರೆಸಿಕೊಳ್ಳಿ. ಒಂದು ವೇಳೆ ಪೂರ್ವ ಈಶಾನ್ಯದ ಉತ್ತರ ಈಶಾನ್ಯದ ಮುಂಬಾಗಿಲಾಗಿದ್ದರೆ ನಿಮಗೆ ಕಂಪೌಂಡಿನ ಬಗ್ಗೆ, ನಿಮಗೆ ಮನೆಗೆ ರಸ್ತೆಯ ಅನುಕೂಲಕ್ಕೆ ತಕ್ಕಂತೆ ತಾಕದಂತೆ ನೋಡಿ ಬೋರ್ವೆಲ್ಲನ್ನು ನಿರ್ಮಿಸಿಕೊಳ್ಳಿ. ಭಾಳ ವಿಶೇಷವಾಗಿ ವಾಹನಗಳಾಗಲಿ, ಯಾವುದೇ ರೈತರಾಗಿದ್ದರೆ ಅವರ ರೈತರ ಸಲಕರಣೆಗಳೆಂದರೆ ಟ್ಯಾಕ್ಟ್ರಿ ಆಗಲಿ ಯಾವುದೇ ಆಗಲಿ ಒಳಭಾಗದಲ್ಲಿ ಬಂದರೆ ಆ ಬೋರ್ವೆಲ್ಗೆ ತಾಕದಂತೆ ತಾವು ಬೋರ್ವೆಲ್ಲನ್ನು ನಿರ್ಮಿಸಿಕೊಳ್ಳಿ ಎಂದು ನಾನು ಈಗಾಗಲೇ ಹೇಳುತ್ತಿದ್ದೇನೆ. ಸರಿ, ಈಗ ನಮ್ಮ ಈ 28ನೇ ಎಪಿಸೋಡಿಗೆ ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ನಮಗೆ ಕಾಮೆಂಟ್ ಮಾಡಿ. ಮತ್ತು ಅದೇ ರೀತಿ ತಾವು ಈ ವಿಡಿಯೋವನ್ನು ನಿಮ್ಮ ಅಕ್ಕಪಕ್ಕದವರಿಗೂ, ಸಂಬಂಧಿಕರಿಗೂ, ಎಲ್ಲ ರೀತಿಯಿಂದ ಬಂಧು ಬಾಂಧವರಿಗೂ ಶೇರ್ ಮಾಡಿ ಎಂದು ನಾನು ಮಿತ್ರರಲ್ಲಿ ಹೇಳುತ್ತಿದ್ದೇನೆ. ಸರಿ, ಮುಂದಿನ ವಿಡಿಯೋಕ್ಕೆ ಮತ್ತೆ ಬರುತ್ತೇನೆ.